ಅಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 8ನೇ ತರಗತಿಯ ಕಲಿಕಾ ಚೇತರಿಕೆಯ ಕೋರ್ ವಿಷಯ ಸಮಾಜ ವಿಜ್ಞಾನದ ಕಡೆಯ ಹಾಳೆ ಕಲಿಕಾ ಹಾಳೆ 64ರ ಉತ್ತರಗಳನ್ನು ತಂದಿದ್ದೀನಿ. ಇದು ಲಾಸ್ಟ್ ಇದೆ. ಇದಾದರೆ 8ನೇ ತರಗತಿಯ ಸಮಾಜ ವಿಜ್ಞಾನ ನಾವೆಲ್ಲ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ನೋಡಾಯಿತು. ಇನ್ನು ಮುಂದೆ ನಿಮ್ಮ ಕೆಲಸ ಕಲಿಕಾ ಹಾಳೆಗಳನ್ನು ನೋಡಬೇಕು, ಬರಿಬೇಕು, ಅದನ್ನು ಅಭ್ಯಾಸವನ್ನು ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನಾವು ಹಿಂದಿ ಮತ್ತು ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ಸೊ ಹಿಂದಿ, ಸೈನ್ಸ್ ಮತ್ತು SS ನ 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪಾಠಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ವಿಶೇಷವಾಗಿ 8ನೇ ತರಗತಿಗೆ ಸೈನ್ಸ್ ಮತ್ತು SS ನಲ್ಲಿ NMMS ಪರೀಕ್ಷೆಗೆ ಉಪಯುಕ್ತವಾಗ್ತಕ್ಕಂಥ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ಏನಾದರೂ ಡೌಟ್ ಅನಿಸಿದರೆ ತಾವುಗಳು ಕಮೆಂಟಲ್ಲಿ ಪಿನ್ನನ್ನು ಸಹಿತ ಮಾಡಿ ಅಂತ ಹೇಳ್ತಾ, ಒಂದು ಸಾರಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ನೀಡಿ. ನಿಮ್ಮ ತರಗತಿಯ ಬೇರೆ ಬೇರೆ ವಿಷಯಗಳಿಗೆ ಉಪಯುಕ್ತವಾಗ್ತಕ್ಕಂಥ ವಿಡಿಯೋಗಳು ನಿಮಗಾಗಿ ಕಾಯ್ತಾ ಇದ್ದಾವೆ, ಅವುಗಳನ್ನು ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನದ ಕಡೆಯ ಕಲಿಕಾ ಹಾಳೆ 64ರ ಉತ್ತರಗಳನ್ನು ನೋಡೋಣ. ಇದು ಕಲಿಕಾಂಶ 21 ಸ್ವಸಹಾಯ ಸಂಘಗಳಿಗೆ ಸಂಬಂಧಪಟ್ಟಂತೆ ಕಲಿಕಾ ಹಾಳೆ ಇತ್ತು. ಇದನ್ನು ಇಂಗ್ಲಿಷ್ನಲ್ಲಿ SHG ಅಂತ ಕರೀತಾರೆ ಶಾರ್ಟ್ ಆಗಿ. ಅದನ್ನು ಫುಲ್ ಫಾರ್ಮ್ ಆಗಿ ಏನಂತ ಕರೀತಾರಪ್ಪ ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕರೀತಾರೆ. ಕಲಿಕಾ ಫಲ 21 ಸ್ವಸಹಾಯ ಸಂಘಗಳ ಪಾತ್ರವನ್ನು ಅರಿಯುವಿರಿ ಅಂತ. ಸ್ವಲ್ಪ ವಿವರಣೆ ಇದೆ, ನೋಡೋಣ. ಮನುಷ್ಯನನ್ನ ಸಂಘಜೀವಿ ಅಂತ ಕರೀತಾರೆ. ಆ ಮನುಷ್ಯ ತನ್ನ ಸುತ್ತಮುತ್ತಲಿನ ಜೊತೆ ವಾಸಿಸುವಾಗ ಪರಸ್ಪರ ಸಹಕಾರ, ಭಾತೃತ್ವ ಮನೋಭಾವನೆಯಿಂದ ವಾಸವನ್ನ ಮಾಡ್ತಾನೆ ಮತ್ತೆ ಇರ್ತಾನೆ. ಒಬ್ಬರಿಗೊಬ್ಬರು ಸಂಕಷ್ಟದಲ್ಲಿ ಸಹಾಯವನ್ನ ಮಾಡ್ತಾ ಎಲ್ಲರ ಏಳಿಗೆಗಾಗಿ ಬಾಳ್ಬೇಕು. ಆವಾಗ ಮಾತ್ರ ಸಮಾಜದ ಅಭಿವೃದ್ಧಿ ಆಗ್ತದ ಅಂತ ಹೇಳ್ತಾರೆ. ನಾವು ಸಮಾಜದಲ್ಲಿ ಬದುಕಬೇಕಾದ್ರೆ ಒಬ್ಬಂಟಿಯಾಗಿ ಜೀವನ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಉಳಿದ ಜನರ ಪರಸ್ಪರ ಸಹಕಾರ ಬೇಕೇ ಬೇಕು. ನಮಗೆ ಕಷ್ಟ ಬಂದಾಗ ಸರ್ಕಾರವಾಗಲಿ ಅಥವಾ ವೈಯಕ್ತಿಕವಾಗಲಿ ಎಲ್ರಿಗೂ ಹಣಕಾಸಿನ ನೆರವು ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಸುತ್ತಮುತ್ತ ವಾಸಿಸ್ತಕ್ಕಂಥ ಜನರೇ ಸೇರಿಕೊಂಡು ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ವ್ಯಾಪಾರ ವಹಿವಾಟು ಅಥವಾ ಸ್ವಂತ ಉದ್ಯಮಗಳನ್ನು ಸ್ಥಾಪನೆಯನ್ನು ಮಾಡಿಕೊಂಡು ನಾವು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಆಗಬಹುದು. ಈ ರೀತಿಯ ಸಂಘಗಳಿಗೆ ಸಾಕಷ್ಟು ಬ್ಯಾಂಕುಗಳು ಕಡಿಮೆ ದರದಲ್ಲಿ ಬಡ್ಡಿ ಸಾಲ ಸೌಲಭ್ಯಗಳನ್ನು ಒದಗಿಸಿಕೊಡ್ತವೆ. ಸೊ ಬನ್ನಿ, ನೀವು ಕೂಡ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಇದರ ಬಗ್ಗೆ ತಿಳಿದುಕೊಳ್ಳಿ ಅಂತ ಇಲ್ಲಿ ಸ್ವಲ್ಪ ವಿವರಣೆಯಲ್ಲಿ ಅವರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಕಲಿಕಾ ಹಾಳೆ 64 ಚಟುವಟಿಕೆ 1. ನಿಮ್ಮ ಊರಿನಲ್ಲಿ ತಮ್ಮ ಸ್ವ ಅಭಿವೃದ್ಧಿಗಾಗಿ ಸ್ಥಾಪಿತವಾಗಿರುವಂಥ ಮಹಿಳಾ ಸ್ವಸಹಾಯ ಗುಂಪುಗಳ ಬಗ್ಗೆ ತಿಳಿದುಕೊಂಡು ಅವುಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ನಿಮ್ಮ ಊರಿನಲ್ಲಿ ಯಾವೆಲ್ಲ ಈ ತರನಾಗಿರ್ತಕ್ಕಂಥ ಸ್ವಸಹಾಯ ಸಂಘಗಳಿದಾವಲ್ಲ ಅವುಗಳ ಹೆಸರುಗಳನ್ನು ಬರೀಬೇಕಿತ್ತು. ನಾನಿಲ್ಲಿ ಉದಾಹರಣೆಯಾಗಿ ಬರೆದಿದ್ದೀನಿ. ಒಂದನೇದು ಶ್ರೀ ಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘ, ಶ್ರೀ ಧನಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘ, ಮೂರನೇದು ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘ. ಇದೇ ತರನಾಗಿ ನಿಮ್ಮ ಊರಿನಲ್ಲಿ ಎಷ್ಟು ಈ ತರನಾಗಿರ್ತಕ್ಕಂಥ ಮಹಿಳಾ ಸ್ವಸಹಾಯ ಸಂಘಗಳಿದಾವಲ್ಲ ಅವುಗಳ ಹೆಸರನ್ನು ನೀವು ಏನು ಮಾಡಬೇಕು, ಪಟ್ಟಿ ಮಾಡ್ತಾ ಹೋಗಬೇಕು. ಇಲ್ಲಿ ಲಾಸ್ಟ್ ಆಗಿ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘದ ಬಗ್ಗೆ ಕೆಲವೊಂದಿಷ್ಟು ಅಂಶವನ್ನು ಬರೆದಿದ್ದೀವಿ. ಇದು ಮಹಿಳೆಯರ ಸ್ವಾವಲಂಬನೆಗಾಗಿ ಅಗರಬತ್ತಿಯನ್ನು ತಯಾರಿಸ್ತದ, ಹಪ್ಪಳಗಳನ್ನು ತಯಾರಿಸ್ತದ, ಉಪ್ಪಿನಕಾಯಿ ತಯಾರಿಕೆ ಮಾಡ್ತದ, ರೊಟ್ಟಿಗಳನ್ನು ತಯಾರಿಕೆ ಮಾಡ್ತದ, ವಿವಿಧ ಚಟ್ನಿಗಳನ್ನು ತಯಾರಿಕೆ ಮಾಡಿ 25 ಮಹಿಳೆಯರನ್ನ ಆರ್ಥಿಕವಾಗಿ ಸದೃಢವನ್ನಾಗಿ ಮಾಡಿದೆ. ಯಾವುದು? ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘ. ಈ ಸಂಘ ಮಾಸಿಕವಾಗಿ 4 ಲಕ್ಷ ರೂಪಾಯಿ ವಹಿವಾಟನ್ನು ಮಾಡ್ತದ. ಪ್ರತಿ ಮಹಿಳೆಯರು ಮನೆಯಲ್ಲೇ ಕುಳಿತುಕೊಂಡು 10 ರಿಂದ 12 ಸಾವಿರ ರೂಪಾಯಿ ಹಣವನ್ನು ಇವತ್ತು ಸಂಪಾದಿಸುತ್ತಿದ್ದಾರೆ. ಈ ರೀತಿಯಾಗಿ ಮಹಿಳೆಯರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಸ್ವಾವಲಂಬಿಯನ್ನಾಗಿ ಮಾಡದ ಯಾವುದು? ಶ್ರೀ ಮಹಾಲಕ್ಷ್ಮಿ ಮಹಿಳಾ ಸ್ವಸಹಾಯ ಸಂಘ. ಇನ್ನು ಚಟುವಟಿಕೆ 2 ಇದೆ. ನಿಮ್ಮ ಊರಿನಲ್ಲಿರುವ ಸ್ವಸಹಾಯ ಸಂಘಗಳನ್ನು ಪಟ್ಟಿ ಮಾಡಿದ್ದೀರಲ್ಲವೇ, ಅದರಲ್ಲಿ ಯಾವುದಾದರೊಂದು ಮಹಿಳಾ ಸ್ವಸಹಾಯ ಸಂಘಕ್ಕೆ ಭೇಟಿ ನೀಡಿ ಅವರ ಕಾರ್ಯಗಳು ಮತ್ತು ಜವಾಬ್ದಾರಿಗಳನ್ನು ತಿಳಿದು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಈಗ ನೀವೇನು ಮಾಡಿದ್ದೀರಿ? ಮಹಿಳಾ ಸ್ವಸಹಾಯ ಸಂಘಗಳ ಹೆಸರುಗಳನ್ನು ಪಟ್ಟಿ ಮಾಡಿದ್ರಿ. ಈಗ ನಮಗೆ ಏನು ಬೇಕಾಗದ ಅಂದ್ರೆ ಈ ಮಹಿಳಾ ಸ್ವಸಹಾಯ ಸಂಘಗಳ ಕಾರ್ಯಗಳು ಏನು, ಜವಾಬ್ದಾರಿಗಳು ಏನು. ಬರೀ ಎಲ್ಲ ಸೇರಿ ಮಹಿಳೆಯರನ್ನ ಕೂಡಿಡೋದು ಅದು ಕಾರ್ಯ ಅಲ್ಲ. ಎಲ್ಲ ಮಹಿಳೆಯರನ್ನ ಕೂಡಿ ಒಟ್ಟಿಗೆ ಕೂಡಿಸೋದು ಕೂಡ ಜವಾಬ್ದಾರಿ ಅಲ್ಲ. ಅದರದೇ ಆಗಿರ್ತಕ್ಕಂಥ ಕಾರ್ಯಗಳನ್ನ, ಜವಾಬ್ದಾರಿಗಳನ್ನ ಆ ಸಂಘಗಳು ಏನಾಗಿರ್ತಾವಪ್ಪ ಅಂದ್ರೆ ಹೊರ್ಕೋತಾವೆ. ಇಲ್ಲಿನೂ ಕೂಡ ಕೆಲವೊಂದಿಷ್ಟು ಮಹಿಳಾ ಸ್ವಸಹಾಯ ಸಂಘಗಳು ಯಾವೆಲ್ಲ ಕಾರ್ಯ ಮತ್ತು ಜವಾಬ್ದಾರಿಗಳನ್ನ ಮಾಡ್ತವೆ ಅನ್ನೋದನ್ನು ಬರೆದಿದ್ದೀವಿ.
ಒಂದನೇದು ಮಹಿಳೆಯರನ್ನ ಸಶಕ್ತರನ್ನಾಗಿಸೋದು. ಸಶಕ್ತ ಅಂತಂದ್ರೆ ಸಬಲರನ್ನಾಗಿಸೋದು, ಸದೃಢರನ್ನಾಗಿಸೋದು. ಅದು ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಆ ಮಹಿಳೆಯರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಬಲರನ್ನಾಗಿ ಮಾಡ್ತಕ್ಕಂಥದ್ದು ಈ ಮಹಿಳಾ ಸ್ವಸಹಾಯ ಸಂಘದ ಕಾರ್ಯನೂ ಆಗಿರ್ತದ, ಜವಾಬ್ದಾರಿನೂ ಕೂಡ ಇರ್ತದ. ಎರಡನೇದು ಬಡ ಹೆಣ್ಣು ಮಕ್ಕಳ ಮಧ್ಯೆ ನಾಯಕತ್ವದ ಸಾಮರ್ಥ್ಯಗಳನ್ನ ಅಭಿವೃದ್ಧಿಪಡಿಸೋದು. ಎಷ್ಟೋ ಬಡ ಹೆಣ್ಣು ಮಕ್ಕಳು ಇರ್ತಾರೆ, ಅವರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ತರ ಸ್ವಸಹಾಯ ಸಂಘಗಳನ್ನ ಸೇರಿ ಯಾವುದೇ ಒಂದು NGOಗಳ ಸಹಾಯವನ್ನ ಬಯಸಿ ಅವು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಹೆಣ್ಣು ಮಕ್ಕಳಿಗೆ ತರಬೇತಿಗಳನ್ನ ಕೊಡ್ತಾರೆ. ಆ ಹೆಣ್ಣು ಮಕ್ಕಳಿಗೆ ಎಷ್ಟೋ ನಾಯಕತ್ವದ ಗುಣಗಳನ್ನ, ಅವರ ಒಂದು ವ್ಯಕ್ತಿತ್ವ ವಿಕಾಸದಲ್ಲಿ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಸ್ವಸಹಾಯ ಸಂಘಗಳು ನೆರವನ್ನ ಆಗ್ತಾವ. ಮೂರನೇದು ಶಾಲಾ ದಾಖಲಾತಿಯನ್ನ ಹೆಚ್ಚಿಸೋದು. ಆ ಎಲ್ಲ ಹೆಣ್ಣು ಮಕ್ಕಳಿಂದ ಪ್ರತಿಜ್ಞೆ ತಗೋತಾರೆ, ನಾನು ನನ್ನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳನ್ನ ಪ್ರತಿದಿನನೂ ಕೂಡ ಶಾಲೆಗೆ ಕಳಿಸ್ತೀನಿ. ಈ ತರ ಎಲ್ಲಾ ಸ್ವಸಹಾಯ ಸಂಘಗಳು ಪ್ರತಿಜ್ಞೆಗೈದ್ರೆ ನಿಜಕ್ಕೂ ದಾಖಲಾತಿ ಅನ್ನೋದು 100ಕ್ಕೆ 100 ಇರ್ತದ. ಯಾವುದೇ ಮಗು ಶಾಲೆಯಿಂದ ಹೊರಗೆ ಉಳಿಯೋದಿಲ್ಲ. ಈ ತರ ಅವರ ಕುಟುಂಬದಲ್ಲಿನ ಮಕ್ಕಳನ್ನ ಸಹಿತ ಶಾಲೆಗೆ ಕಳಿಸೋದು ಕೂಡ ಸ್ವಸಹಾಯ ಸಂಘಗಳ ಕಾರ್ಯ ಮತ್ತು ಜವಾಬ್ದಾರಿನೂ ಕೂಡ ಆಗದ. ಪೌಷ್ಟಿಕ ಆಹಾರ ಸುಧಾರಣೆ. ಇವತ್ತು ಮಕ್ಕಳನ್ನ ಇವತ್ತು ಏನ್ ಮಾಡಬೇಕಾಗದ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಟುಂಬದ ಎಲ್ಲಾ ಸದಸ್ಯರನ್ನ ಪಾಲನೆ ಪೋಷಣೆ ಮಾಡೋದು ಕುಟುಂಬದ ಆದ್ಯ ಕರ್ತವ್ಯ. ಈ ತರ ಮನೆಯ ಎಲ್ಲಾ ಸದಸ್ಯರನ್ನ ಪೌಷ್ಟಿಕಯುತವಾಗಿ ಆಹಾರವನ್ನ ತಿನ್ಬೇಕು, ಅವರ ಪೌಷ್ಟಿಕತೆಯನ್ನು ಹೆಚ್ಚಿಸಬೇಕು ಅನ್ನೋದು ಸಹಿತ ಸ್ವಸಹಾಯ ಸಂಘಗಳ ಕಾರ್ಯ ಮತ್ತು ಜವಾಬ್ದಾರಿ ಆಗದ. ಮಹಿಳೆಯರನ್ನ ಆರ್ಥಿಕರಾಗಿ ಸದೃಢರನ್ನಾಗಿಸೋದು ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ವಿಶೇಷವಾಗಿ ಎಷ್ಟೋ ಇವತ್ತು ಬಡತನದಿಂದ ಕೂತಿದಾರಲ್ಲ, ಕೆಲಸ ಇಲ್ಲದೆ, ಅವರೆಲ್ಲರೂ ಕೂಡ ಒಂದ್ ಕಡೆ ಸೇರಿ ಕೆಲಸವನ್ನು ಕೊಟ್ಟು ಆರ್ಥಿಕವನ್ನಾಗಿ ಸ್ವಾವಲಂಬನೆ ಮಾಡೋದು ಕೂಡ SHGಗಳ ಸ್ವಸಹಾಯ ಸಂಘಗಳ ಕಾರ್ಯ ಜವಾಬ್ದಾರಿ ಆಗದ. ಸಣ್ಣ ಕೈಗಾರಿಕೆ, ಗೃಹ ಕೈಗಾರಿಕೆ, ಪಶು ಸಂಗೋಪನೆ ಇತ್ಯಾದಿ ಕೆಲಸಗಳನ್ನ ಕೊಡಿಸೋದು. ಈ ಸ್ವಸಹಾಯ ಸಂಘಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ಮನೆಯಲ್ಲೇ ಮಾಡ್ತಕ್ಕಂಥ, ಅದು ಹಪ್ಪಳ ತಯಾರಿಕೆ ಆಗಿರ್ಬೋದು, ಅಗರಬತ್ತಿ ತಯಾರಿಕೆ, ರೊಟ್ಟಿ ತಯಾರಿಕೆ, ವಿವಿಧ ರೀತಿಯಾಗಿರ್ತಕ್ಕಂಥ ಬಟ್ಟೆಗಳ ಉಲ್ಲನ್ಗಳನ್ನ ತಯಾರಿಕೆ ಮಾಡೋದು, ಬಟ್ಟೆಗಳನ್ನ ಸಹಿತ ರೆಡಿ ಮಾಡೋದು, ಶಾಲೆಗಳಿಗೆ ಮಧ್ಯಾಹ್ನದ ಆಹಾರವನ್ನು ಒದಗಿಸಿ ಕೊಡ್ತಕ್ಕಂಥದ್ದು. ಈ ತರ ಬಹಳಷ್ಟು ಇವತ್ತು ಸ್ವಸಹಾಯ ಸಂಘಗಳ ಕೆಲಸವನ್ನ ಮಾಡ್ತವೆ. ಇಂಥ ಕೆಲಸಗಳನ್ನ ಅವರನ್ನಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕೊಡ್ತಕ್ಕಂಥದ್ದು ಕೂಡ ಇವತ್ತು ಸ್ವಸಹಾಯ ಸಂಘಗಳ ಕಾರ್ಯ ಜವಾಬ್ದಾರಿ ಆಗದ. ಲಾಸ್ಟ್ ಹೇಳ್ತಾರೆ ಬಡತನ ಮತ್ತು ಅನಕ್ಷರತೆಯನ್ನ ಹೋಗಲಾಡಿಸೋದು. ಒಟ್ಟಾರೆಯಾಗಿ ಈ ಮಹಿಳೆಯರಲ್ಲಿ ಇರ್ತಕ್ಕಂಥ ಬಡತನ ಮತ್ತು ಅನಕ್ಷರತೆಯ ಭಾವನೆಗಳನ್ನ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ತೊಲಗಿಸೋದು ಈ ಸ್ವಸಹಾಯ ಸಂಘಗಳ ಕಾರ್ಯ ಮತ್ತು ಜವಾಬ್ದಾರಿನೂ ಕೂಡ ಆಗಿರ್ತದೆ. ಬಹಳ ಖುಷಿ ಆಗ್ತದೆ. ಇವತ್ತು 8ನೇ ತರಗತಿಯ ಸಮಾಜ ವಿಜ್ಞಾನ ಕಲಿಕಾ ಹಾಳೆ ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ಬರೀ ಹಿಂದಿ ಮತ್ತು ವಿಜ್ಞಾನ ಇದೆ. ಹಿಂದಿನೂ ಕೂಡ ಮುಗಿಲಿಕ್ಕೆ ಬಂದದ. ವಿಜ್ಞಾನದ ಬತ್ತಂದ್ರೆ ಮತ್ತೆ ಬೇರೆ ಯಾವ್ದಾದ್ರು ಒಂದು ವಿಷಯಗಳನ್ನ ತಗೊಳ್ತೀವಿ. NMMS ವಿಡಿಯೋಗಳನ್ನ ತಪ್ಪದೆ